ಸಮಿತಿ ಭೀಮಮಾರ್ಗ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಹೋರಾಟಕ್ಕೆ ಜಿಂದಾಬಾದ್ 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 ಇವತ್ತು ಗ್ರಾಮಾಂತರ ಜಿಲ್ಲೆ ಸ್ಟೇಟ್ ಕಮಿಟಿ ಕಾರ್ಯಕ್ರಮನ ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಸಂಚಾಲಕರು, ತಾಲೂಕು ಸಂಚಾಲಕರು, ನಮ್ಮ ಸ್ಟೇಟು ಎಲ್ಲ ಟೋಟಲ್ 25 ಜಿಲ್ಲೆಯವರು ಇವತ್ತು ಎಲ್ಲ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು ಹೇಳ್ತಾ, ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಇಡೀ ಜಿಲ್ಲೆಗಳಲ್ಲಿ ಇಡೀ ಮನೆಗಳಕ ಮುಟ್ಟಬೇಕು ಅಂತೇಳಿ ಒಂದು ಗುರಿ ಮುಟ್ಟಿದ್ದೀರಿ. ಅದರಿಂದ ಎಲ್ಲ ನಮ್ಮ ಜಿಲ್ಲಾ ಸಂಚಾಲಕರು ಎಲ್ಲರೂ ಕೈ ಜೋಡಿಸಿ ಇವತ್ತು ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದೀರಿ. ಕೆಲವು ಜಿಲ್ಲೆಗಳಕ ಉಸ್ತುವಾರಿಗಳನ್ನ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀರಿ. ಎಲ್ಲ ಒಂದು 2 ತಿಂಗಳಲ್ಲಿ ಇಡೀ ತಾಲೂಕು ಹೋಬಳಿಗಳು ಎಲ್ಲ ಒಂದು ಪುನರ್ರಚನೆ ಆಗಬೇಕು ಅಂತ ಹೇಳ್ತಾ, ಇವತ್ತು ಏನು ನಮ್ಮ ಭೀಮಾ ಮಾರ್ಗದಿಂದ ಇವತ್ತು ಸುಮಾರು ಚರ್ಚೆಗಳು, ಜಮೀನಾಗಿರ್ಬೋದು, ಸೈಟ್ಗಳ ಬಗ್ಗೆ ಆಗಿರ್ಬೋದು, ಹಲವಾರು ಜನಗಳಿಗೆ ಸೈಟ್ಗಳಿಲ್ಲ, ಜಮೀನುಗಳಿಲ್ಲ. ಆದರೆ ಇವತ್ತು ಸರ್ಕಾರ ಹೊಸದಾಗಿ ನಮ್ಮ DK ಇವರು ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಗಮನಕ್ಕೆ ತರಬೇಕಂತೇಳಿ ತೀರ್ಮಾನ ಹಾಕ್ಕೊಂಡಿದ್ದೀರಿ. ಯಾಕಂದರೆ ನಮ್ಮ ಹತ್ರ ಸುಮಾರು ಒಂದಷ್ಟು ಪಟ್ಟಿಗಳು ರೆಡಿ ಮಾಡ್ಕೊಂಡಿದ್ದೀರಿ. ಎಲ್ಲ ಅವ್ರನ್ನ ಭೇಟಿಯಾಗಿ ಕೆಲವು ದಿನಗಳಲ್ಲಿ ಅವ್ರನ್ನ ಭೇಟಿಯಾಗಿ ಎಲ್ಲ ಅವ್ರ ಗಮನಕ್ಕೆ ತಂದು, ಯಾಕಂದರೆ ಬಡವ್ರಿಗೆ ಮನೆ ಇಲ್ಲ, ಜಮೀನಿಲ್ಲ, ಕೆಲವು ಖಾತೆಗಳಿನ್ನ ಪೆಂಡಿಂಗ್ ಇದೆ, ಕೆಲವು ಖಾತೆಗಳಾಗ್ತಾಯಿಲ್ಲ, ಅದನ್ನೆಲ್ಲ ಅವ್ರ ಗಮನಕ್ಕೆ ತಂದು, ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮಾರು ಪ್ರಾಬ್ಲಮ್ಗಳಿದೆ, ಅವೆಲ್ಲನೂ ಒಂದು ಚರ್ಚೆ ಮಾಡಿ ಅವ್ರ ಗಮನಕ್ಕೆ ತಂದು ಅದನ್ನು ನಮ್ಗೆ ಬಗೆಹರಿಸ್ಕೊಡಿಲ್ಲ ಅಂದರೆ ಒಂದು ಬೆಂಗಳೂರಲ್ಲಿ ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಒಳ್ಳೆ ಹೋರಾಟನೇ ಶುರು ಮಾಡ್ಬೇಕಂತೇಳಿ ಹೊರಟಿದ್ದೀರಿ. ಅದನ್ನು ನಾವು ಇವತ್ತೆಲ್ಲ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಒಂದು ಇದರಲ್ಲಿ ಹೋಗ್ತಾಯಿದ್ದೀರಿ. ನಾವು ಬಾಬಾ ಸಾಹೇಬರು ನೆಳ್ಳಲ್ಲಿ ಬದುಕ್ತಾಯಿದ್ದೀರಿ. ಅದರಿಂದ DK ಶಿವಕುಮಾರ್ ಅವರು ಅಷ್ಟೇ, ನಮ್ಮ ಪರಮೇಶ್ವರ್ ಅವರು ಅಷ್ಟೇ, ಖರ್ಗೆ ಸಾಹೇಬರು ಅಷ್ಟೇ, ನಮ್ಮ ಹೆಚ್ಚಿನ ನಮ್ಮ ಹಿಂದುಳಿದ ಇವ್ರನ್ನ ಒಂದು ಕೆಲಸಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ, ಇವತ್ತು ನಾವೆಲ್ಲ ಸೇರಿರೋದ್ರಿಂದ ಭೀಮಾ ಮಾರ್ಗದಿಂದ ಎಲ್ಲ ನಮ್ಮ ಜಿಲ್ಲೆಗಳವರು ಬಂದು ಎಲ್ಲ ಅವರು ಊರುಗಳಿಗೆ ಹೋಗ್ತಾಯಿದ್ದಾರೆ. ದಯವಿಟ್ಟು ನಮ್ಮ DK ಶಿವಕುಮಾರ್ ಇದ್ದಾರೆ, ನಮಗೊಂದು ಅವಕಾಶ ಮಾಡಿಕೊಡ್ಬೇಕು. ನಾವು ಕೆಲವೇ ದಿನಗಳಲ್ಲಿ ಅವ್ರನ್ನ ಭೇಟಿಯಾಗಿ ನಮ್ಮ ಭೀಮಾ ಮಾರ್ಗದ ನಮ್ಮ ಕುಟುಂಬದಲ್ಲಿ ಏನು ತೊಂದರೆಗಳಿದೆ ಅದನ್ನು ಅವ್ರು ನಡೆಸ್ಕೊಡ್ಬೇಕು ಅಂತ ಹೇಳ್ತಾ, ನಾವು ಇವತ್ತೇನು ಸೇರಿದ್ದೀರಿ ಹೊಸಕೋಟೆ ಗ್ರಾಮಾಂತರದಲ್ಲಿ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ವಂದಿಸಿ ಜೈ ಭೀಮ್, ಜೈ ಕರ್ನಾಟಕ. ಕರ್ನಾಟಕದಲ್ಲಿ ಮಾಡಿದ್ರೆ ಇಡೀ ಬೆಂಗಳೂರಲ್ಲಿ ನನಗೆ ತಿಳಿದು ಮಾತ್ರ ಒಂದು 60% ಬೆಂಗಳೂರಲ್ಲಿ ಕೆಲಸಗಳು ಮಾಡ್ತಾವ್ರೆ ಉತ್ತರ ಕರ್ನಾಟಕದವರು. ಅದನ್ನು ಒಂದು ಕೆಲವು ಟೈಮ್ ಕೊಟ್ಟು ಅಲ್ಲಿರೋ ಲೀಡರ್ಗಳನ್ನ ಒಂದು ಆಯ್ಕೆ ಮಾಡಿ ಫಸ್ಟ್ ಅವ್ರನ್ನ ಕರೆಸ್ಕೊಂಡು ಅದನ್ನು ಏನು ಮಾಡೋದನ್ನು ಕುಳಿಸಿ, ತಿಳುವಳಿಕೆ ಇಲ್ಲ, ಕೆಲವು ನಮ್ಮ ಜನಗಳಿಗೆ ತಿಳುವಳಿಕೆ ಇಲ್ಲ, ಅದನ್ನು ಕುಳಿಸಿ ಒಂದು ರೀತಿಯಲ್ಲಿ ಒಂದು ಪಟ್ಟಿ ಮಾಡಿ ಮಡಗಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಕೆಲವು ಹೆಸರುಗಳು ಬಿಟ್ಟಾಯಿತು, ನಾಳೆ ಎಲೆಕ್ಷನ್ಗಳಲ್ಲಿ ಓಟ್ ಹಾಕೋ ದಿನ ಓಟ್ ಹಾಕೋಕ್ಕೆ ಹಕ್ಕು ಕೊಟ್ಟಿರೋದು ಬಾಬಾ ಸಾಹೇಬರು, ನಮ್ಗೆ ಯಾರೂ ಹಕ್ಕು ಕೊಟ್ಟಿಲ್ಲ, ಬಾಬಾ ಸಾಹೇಬ್ರು ಓಟ್ ಹಕ್ಕು ಕೊಟ್ಟಿರೋದು. ನಾಳೆ ಓಟೇ ಇಲ್ಲ ಅಂದಾಗ ಆ ದಿನ ಆ ಜಿಲ್ಲೆನಲ್ಲಿ ಆಗಲಿ ಆ ತಾಲೂಕಲ್ಲಿ ಓಟ್ ಹಾಕೋಕ್ಕೆ ಬಿಟ್ಟಿಲ್ಲ ಅಂದರೆ ಅವತ್ತು ಬೂತ್ ಎತ್ತಿ ಆಚೆ ಹಾಕೋ ಸಮಯ ಬರ್ತೈತೆ. ಅದರಿಂದ ಅಧಿಕಾರಿಗಳನ್ನ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಲೀಸ್ಟ್ ಮಾಡಿ ಅವ್ರು ಯಾರಿದ್ದಾರೆ ಏನು ಅಂತ ಅದನ್ನು ತನಿಖೆ ಮಾಡಿ, ಒಂದಿನ ಅಲ್ಲ 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಒಂದು ನ್ಯಾಯ ರೀತಿಯಲ್ಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಮ್ಮ ಸಂಘಟನೆಯಿಂದ ನಾವು ಇದಕ್ಕೆ ಏನು ಮಾಡಬೇಕು ಅದು ನಾವು ನಮ್ಮ ಲೀಡರ್ಗಳಿಗೆ ಎಲ್ರಿಗೂ ಹೇಳ್ತಾಯಿದ್ದೀರಿ. ಯಾರು ಅಧಿಕಾರಿಗಳು ಬರ್ತಾರೋ ಅವ್ರನ್ನ ಕುಳಿಸಿ ಒಂದು ಹೊಂದಿಸಿ ಅವ್ರನ್ನ ಏನು ಪಟ್ಟಿ ಮಾಡಬೇಕು ಒಂದು ರೀತಿಯಲ್ಲಿ ಮಾಡಿರಿ ಅಂತೇಳಿ ನಾವು ಎಲ್ಲ ಲೀಡರ್ಗಳಿಗೂ ಈ ಸಮಯದಲ್ಲಿ ಹೇಳಿದ್ದೀರಿ. ನಾವು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಇದು ಶ್ರೀನಾಥ ಕಲ್ಯಾಣ ಮಂಟಪನಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ವತಿಯಿಂದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆಯನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿದ್ದೀವಿ, ರಾಜ್ಯ ಸಮಿತಿ ಸಭೆ ಅಂತೇಳಿ. ಈ ಸಭೆಯಲ್ಲಿ ಬಹಳ ಮಹತ್ವವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು. ಮೊದಲನೇದಾಗಿ ಈಗೇನು ಇಡೀ ರಾಜ್ಯ ತುಂಬೆಲ್ಲ SIR ಏನು ನಡೀತಾ ಇದೆಯಲ್ಲ, ಆ SIRದಲ್ಲಿ ನಮ್ಮ ಭೀಮಾ ಮಾರ್ಗದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡು ಯಾರೂ
ಈ ರಾಜ್ಯದಲ್ಲಿ ಯಾರೂ ಚುನಾವಣಾ ಆಯೋಗ ನಡೆಸ್ತಕ್ಕಂಥ SIRದಿಂದ ಯಾರೂ ಹೊರಗೆ ಉಳಿಬಾರ್ದು ಅಂತಕ್ಕಂಥದ್ದೊಂದು ಮಹತ್ವದ ನಿರ್ಣಯ ತೆಗೆದುಕೊಂಡಿವಿ. ಪ್ರತಿಯೊಂದು ಮನೆಗೆ BLOಗಳ ಜೊತೆ ಸೇರಿ ಪ್ರತಿ ಮನೆಗೆ ಹೋಗಿ ಮತದಾರ ಪಟ್ಟಿಯಲ್ಲಿ ಮತದಾರನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದೊಂದು ನಿರ್ಣಯ ತೆಗೆದುಕೊಂಡಿವಿ. ಅದಾದ ನಂತರ ಸಂಘಟನೆ ವಿಷಯಕ್ಕೆ ಬಂದಾಗ ಸಂಘಟನೆ ಇಡೀ ಜಿಲ್ಲೆ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 28 ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಇವತ್ತು ಹಾಜರಿರ್ತಕ್ಕಂಥದ್ದು 25 ಜಿಲ್ಲೆಗಳಲ್ಲಿ. ಈ ಬಂದಂಥ ಜಿಲ್ಲೆಗಳಿಗೆ ಪ್ರತಿ ಈ ಬರ್ತಕ್ಕಂಥ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಸಭೆಗಳನ್ನು ಜಿಲ್ಲಾ ಮಟ್ಟದ ಸಭೆಗಳು ಆಗಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡಿವಿ. ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸಿ ಜಿಲ್ಲಾ ಮಟ್ಟದ ಸಭೆಗಳಾಗಬೇಕು. ಅದರ ಜೊತೆಗೆ ಬರ್ತಕ್ಕಂತಹ 13/9/2026 ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಹಾಗೂ ರಾಜ್ಯ ಸಮಿತಿ ಸಭೆ ಮತ್ತು ಅಲ್ಲಿ ಭೀಮ ಮಾರ್ಗದ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ಒಂದು ಆಫೀಸ್ ಉದ್ಘಾಟನೆ ಕೂಡ ಇದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗಾಗಿ ಒಂದು ಆಫೀಸ್ ಉದ್ಘಾಟನೆ, ಸಂಘಟನೆ ಆಫೀಸ್ ಉದ್ಘಾಟನೆ ಅಂದರೆ ಅದು ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆಯಲ್ಲಿ ಆಗ್ತಾಯಿದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಲಿಕ್ಕೆ ಏನೇನೆಲ್ಲ ತಯಾರು ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಮಾಡ್ಕೊಂಡಿದ್ದೀವಿ. ಜೊತೆಗೆ ಗ್ರಾಮ ಮಟ್ಟದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಮಾರ್ಗ ವಿಮೋಚನೆ ಆಗಬೇಕು, ದಲಿತರ ವಿಮೋಚನೆ ಆಗಬೇಕು ಅಂತಕ್ಕಂಥದ್ದು. ಅದೇ ಮಾರ್ಗ ಅಂತಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗನೇ ಭೀಮ ಮಾರ್ಗ ಅಂತ ಇಟ್ಕೊಂಡಿದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೊಟ್ಟಂಥ ಒಂದು ಮಾರ್ಗದಲ್ಲೇ ಇವತ್ತು ಈ ಸಂಘಟನೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಸುಮಾರು ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ತಿಳಿಸ್ಕೊಟ್ಟಿದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ಒಂದು ಬೆಂಗಳೂರಿನಲ್ಲಿ ಏನಿವತ್ತು SIRಲ್ಲಿ ಆದಂಥ ಲೋಪದೋಷಗಳಿರ್ಬೋದು, ಹಾಸ್ಟೆಲ್ಗಳಲ್ಲಿ ಇವತ್ತಿನ ದಿವಸ ಹಾಸ್ಟೆಲ್ಗಳ ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. SC ಹಾಸ್ಟೆಲ್ಗಳ ಪರಿಸ್ಥಿತಿ ಜೈಲುಗಳಾಗಿದೆ. ಆ ಪರಿಸ್ಥಿತಿಗಳನ್ನ ಸುಧಾರಿಸಲಿಲ್ಲ ಅಂದ್ರೆ ಅವ್ರಿಗೆ ಟೈಮ್ ಕೊಡ್ತೀವಿ, ಗಡುವು ಕೊಡ್ತೀವಿ. ಸುಧಾರಿಸಲಿಲ್ಲ ಅಂದರೆ ಒಂದು ಬೃಹತ್ ಪ್ರತಿಭಟನೆ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ಒಂದು 4-5 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಿಗೆ ಬರ್ತಕ್ಕಂತಹ ಏನು ಹಣ ಇತ್ತಲ್ಲ ಅದನ್ನು ಗ್ಯಾರಂಟಿ ಸಮಿತಿಗೆ ಬಳಸ್ಕೊಂಡಂಥದ್ದು, ಗ್ಯಾರಂಟಿ ಅನುಷ್ಠಾನ ಕಮಿಟಿಗೆ ಬಳಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ದಲಿತರ ಸಬಲೀಕರಣ ಆಗಬೇಕು, ದಲಿತ ಸಮುದಾಯ ಉದ್ಧಾರ ಆಗಬೇಕು, SC STಗಳ ಉದ್ಧಾರ ಆಗಬೇಕು ಅಂತಕ್ಕಂಥ ಒಂದು ಅಭಿವೃದ್ಧಿ ನಿಗಮನ ಇದ್ದಾಗ ಆ ಅಭಿವೃದ್ಧಿ ನಿಗಮದ ಮುಖಾಂತರ ಸರ್ಕಾರ ದುಡ್ಡನ್ನು ಅಲ್ಲಿ ಫಲಾನುಭವಿಗಳಿಗೆ ಕೊಡಬೇಕಾಗಿತ್ತು. ಸುಮಾರು 4 ವರ್ಷದಿಂದ ಏನು ಅರ್ಜಿ ಕರೆದಿದ್ದಾರಲ್ಲ ಇವತ್ತಿಗೂ ಕೂಡ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ನೀರು ಸಾಲ, ಒಂದೊಂದು ಬೋರ್ವೆಲ್ಲ ಮತ್ತು ಒಂದೊಂದು ಸಂಘಗಳಿಗೆ ಅಮೌಂಟ್ ಕೊಟ್ಟರೆ, ಪರಿಹಾರ ಕೊಟ್ಟರೆ ಎಷ್ಟು ಇದಾಗ್ತದೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕು. ಇವತ್ತು ಒಂದೊಂದು ಕ್ಷೇತ್ರದಲ್ಲಿ 35-40 ಸಾವಿರ ದಲಿತ ಸಮುದಾಯದ ವೋಟರ್ಸ್ ಅದಾರ. ಅಂಥವ್ರಿಗೆ ಇವತ್ತಿನ ತಕ್ಕನೂ ಕೂಡ ಏನು ಲಕ್ಷಾಂತರ ಅರ್ಜಿ ಹೋಗಿದೆ 4 ವರ್ಷದಲ್ಲಿ, ಅದರ ಕೆಲಸ ಮಾತ್ರ 0 ಆಗಿದೆ. ಈ ಸರ್ಕಾರದ ಈ ನೀತಿಗಳನ್ನು ಖಂಡಿಸಿ, ಈ ನಿಯಮವನ್ನು ಖಂಡಿಸಿದ್ದರಿಂದ ಮುಂಬರುವ ದಿನಮಾನಗಳಲ್ಲಿ ಏನು ಹೊಸಪೇಟೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ತೀರ್ಮಾನ ತೊಗೋತೀವಿ. ಯಾವಾಗ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅಂತ ಏಕೆಂದರೆ ಅವತ್ತು ಬಂದು ಫ್ರೀಡಮ್ ಪಾರ್ಕ್ದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಏನಿವತ್ತು ಸರ್ಕಾರ ನಮ್ಮ ದುಡ್ಡನ್ನು ಬಳಸ್ಕೊಂಡಿದ್ದಾರಲ್ಲ ಆ ದುಡ್ಡವನ್ನು ಮರಳಿ ನಮ್ಮ ಸಮುದಾಯಕ್ಕೆ, ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಕೊಡಬೇಕು. ಕೊಡದೆ ಹೋದರೆ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮಹತ್ವದ ನಿರ್ಣಯವನ್ನು ನಮ್ಮ ರಾಜ್ಯ ಸಂಚಾಲಕರಾದಂಥ ಡಾಕ್ಟರ್ BN ವೆಂಕಟೇಶ್ ಅವರಾಗಿರ್ಬೋದು, ನಮ್ಮ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥನ ಸಿಂಗೆ ಅವರಾಗಿರ್ಬೋದು, ನಮ್ಮ ರಾಮಚಂದ್ರ ಬಾಬು ಅವರಾಗಿರ್ಬೋದು, ಜ್ಞಾನಪ್ಪ ಚಲವಾದಿ ಅವರಾಗಿರ್ಬೋದು, ಇಡೀ ಕೋರ್ ಕಮಿಟಿಯಲ್ಲಿ ಏನು ಚರ್ಚೆ ಆಯ್ತಲ್ಲ ಅದೆಲ್ಲವನ್ನು ಜಿಲ್ಲಾ ಸಮಿತಿ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಹೆಸರು ಸಂಜೀವ್ ಕಾಂಬಳೆ, ರಾಜ್ಯ ಸಂಘಟನಾ ಸಂಚಾಲಕರು. ಈ ಸಂಘಟನೆಯ ಆಡಳಿತ ವಿಭಾಗದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಜೈ ಭೀಮ್. ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಮೊದಲು ಬುದ್ಧಿ ಕಲಿಸ್ಬೇಕು ನಮ್ಮ ದಲಿತ ಚಳವಳಿಯವರು. ನಾನು ಅದನ್ನು ಹೇಳ್ತೀನಿ. ಯಾಕೆಂತಂದರೆ ಆತನು ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದವನು. ಇವಾಗ ಏನೋ BJP ಅವರು ಹಾಕಿದಂಥ ಎಲಬನ್ನು ಜಿಪ್ಕೊಂಡು ಕೆರಿಂದ ದಲಿತ ಸಮುದಾಯಕ್ಕೆ, ದಲಿತ ಪರ ಹೋರಾಟಗಾರರಿಗೆ ಈ ರೀತಿ ಮಾತಾಡಿದಾನಲ್ಲ, ಆತನಿಗೆ ಮೊದಲು ನಾವು ನಮ್ಮ ಭೀಮ ಮಾರ್ಗದ ವತಿಯಿಂದ ಧಿಕ್ಕಾರವನ್ನು ವ್ಯಕ್ತಪಡಿಸ್ತೀವಿ. ಅವನಿಗೆ ಒಬ್ಬ ದಲಿತ ಸಮುದಾಯದ ನಾಯಕರು, ಭಾಳ ಹಳಬರು. B ಕೃಷ್ಣಪ್ಪನವರ ನೇತೃತ್ವದಲ್ಲಿ ದಲಿತ ಚಳವಳಿ ಹುಟ್ಟಿದಾಗ ದಲಿತ ಚಳವಳಿ, ದಲಿತ ಸಂಘರ್ಷ ಸಮಿತಿ ರಾಮಕೃಷ್ಣ ಸರ್ಕಾರವನ್ನು ಇಳಿಸಿದಂತಹ ಉದಾಹರಣೆ ಇದೆ. ಅದು ನಾರಾಯಣಸ್ವಾಮಿಗೆ ಗೊತ್ತಿಲ್ಲ. ದಲಿತರ ಹೋರಾಟಗಾರರು ಅವತ್ತಿನ ದಿನ ಮನೆ ಮಠ ಬಿಟ್ಟುಕೊಂಡು ಅವತ್ತೇನಾರ ದಲಿತ ಚಳವಳಿ ಬಗ್ಗೆ ಜಾಗೃತಿ ಮೂಡಿಸಿಲ್ಲ, ದಲಿತ ಸಮುದಾಯದ ಬಗ್ಗೆ ಜಾಗೃತಿ ಮೂಡಿಸಿರಲಿಲ್ಲ ಅಂದರೆ, ದಲಿತ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸಿರಲಿಲ್ಲ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಮತ್ತು ಪೆರಿಯಾರ್ ನಾರಾಯಣ ಸ್ವಾಮಿ ಇಂಥ ಮಹಾನ್ ಪುರುಷರ, ಶಾಹು ಮಹಾರಾಜರಂಥ ಮಹಾನ್ ಪುರುಷರ ಇತಿಹಾಸ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಮತ್ತು ನಾರಾಯಣ ಸ್ವಾಮಿ ಅಂತಕ್ಕಂಥ ವ್ಯಕ್ತಿನೂ ಕೂಡ ಹುಟ್ಕೊಂಡು ಮಾತಾಡೋಕ್ಕೂ ಕೂಡ ಆಗ್ತಿದ್ದಾರಿಲ್ಲ. ಯಾಕೆಂತಂದರೆ ಇಡೀ ತಮ್ಮ ಜೀವನನ ತ್ಯಾಗ ಮಾಡಿದಂತಹ ದಲಿತ ಚಳವಳಿಯಲ್ಲಿದ್ದಾರೆ. B ಕೃಷ್ಣಪ್ಪನವರು ವೇದಿಕೆ ಮೇಲೆ ಮಾತಾಡ್ತಾನೆ ಹೃದಯ ಆಘಾತವಾಗಿ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಅಂತ ತೀರ್ಕೊಂಡವ್ರು. ಅವರು ತಮಗೆ ಗೊತ್ತಿದ್ದಕ್ಕಂಥ ವಿಚಾರ ಇದೆ.
ಯಾರೋ ಒಬ್ರಿಬ್ರು ಮಾಡಿದ್ದಕ್ಕೆ ಛತ್ತಕ ಹೋರಾಟ ಸಂಜೆಲಿ ತೂರಾಟ ಅಂತಕ್ಕಂಥ ಮಾತನ್ನು ಮಾತಾಡಿದಾನಾತ. ಮತ್ತು ಈತ ಏನು ಮಾಡ್ತಾನೆ, ಇಡೀ ದಿನ ಎಲ್ಲ ಮಾತಾಡ್ತಾನೆ, ರಾತ್ರಿ ಎಲ್ಲ ತುಂಡು ಗುಂಡು ಹೊಡ್ಕೊಂಡೆಲ್ಲ ಲಾಡ್ಜಲ್ಲಿ ಇರ್ತಾನಲ್ಲ, ಇವನಿಗೆ ಯಾರು ಬುದ್ಧಿ ಕಲಿಸ್ಬೇಕು? ಅವನಿಗೆ ಮಾತಾಡಿದಾನೆ ಅಷ್ಟೇ. ಇವತ್ತು ಭೀಮ ಮಾರ್ಗದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕೇರಿಗಳಿಗೆ ಅಥವಾ ದಲಿತ ಚಳವಳಿಗಳ ಸಭೆ ಸಮಾರಂಭಗಳಿಗೆ ಬಂದರೆ ಆತನಿಗೆ ಮೊದಲ ಚಪ್ಪಲಿ ಏಟದಿಂದ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ. ಅವ್ರನ್ನ ಯಾಕಂತಂದರೆ ಒಬ್ಬ ದಲಿತ ಚಳವಳಿ ದಲಿತ ಹೋರಾಟಗಾರರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದಲ್ಲ. ಇವತ್ತು ಬಂಡಿಗಣಿ ನಮ್ಮ ಬೆಳಗಾಂದಲ್ಲಿ ನಡೆದಂಥ ಹೋರಾಟ ಆಗಿರ್ಬೋದು, ಚಂದ್ರಗುತ್ತಿಯಲ್ಲಿ ನಡೀತಕ್ಕಂಥ ಬೆತ್ತಲೆ ಮೆರವಣಿಗೆ ಹೋರಾಟ ಆಗಿರ್ಬೋದು, ಅನೇಕ ಇಂಥ ಸಾಕಷ್ಟು ಉದಾಹರಣೆಗಳಿದೆ. ಆ ಹೋರಾಟಗಳಲ್ಲಿ ಮತ್ತು ಬೆತ್ತಲೆ ಸೇವೆಗಳಿದ್ದು, ದಲಿತ ಹೆಣ್ಮಕ್ಳಿಗೆ ಮುತ್ತು ಕಟ್ತಕ್ಕಂಥ ವ್ಯವಸ್ಥೆಗಳಿದ್ದು, ಇದನ್ನೆಲ್ಲ ಯಾರು ನಿಲ್ಲಿಸಿದ್ದಾರೆ ಅಂತ ಗೊತ್ತವ್ರಿಗೆ? ಚಲವಾದಿ ನಾರಾಯಣಸ್ವಾಮಿ ಅವರಿಗೆ. ದಲಿತರ ಬಗ್ಗೆ ಎಷ್ಟೊಂದು ಹಗುರವಾಗಿ ಮಾತಾಡ್ತಿದ್ದಾನೆ. ನಾಲಿಗೆ ಇದೆ ಅಂತೈತೆ ಅಂದರೆ ಹರಿಬಿಟ್ಟು ಮಾತಾಡೋದಲ್ಲ ಮಿಸ್ಟರ್ ಚಲವಾದಿ ನಾರಾಯಣಸ್ವಾಮಿ ಅವರೇ. ಯಾಕಂತಂದರೆ ಇವತ್ತು ನಾವು ವೆಂಕಟೇಶನವರಾಗಿರ್ಬೋದು, ಸಿದ್ಧಾರ್ಥ ಸಿಂಗ್ ಅವರಾಗಿರ್ಬೋದು, ಅನೇಕ ದಲಿತ ಪರ ಹೋರಾಟಗಾರರು ತಮ್ಮ ಮನೆ ಮಠ ಬಿಟ್ಟುಕೊಂಡು ಕೆರೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಉಳಿವಿಗಾಗಿ, ಸಂವಿಧಾನ ರಕ್ಷಣೆಗಾಗಿ ನಮ್ಮ ಪ್ರಾಣವನ್ನು ಮುಡುಪಿಟ್ಟು ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ನೀನು ಮನುವಾದಿ ಪಕ್ಷದಲ್ಲಿದ್ದಿ, ಸಂವಿಧಾನವನ್ನು ಉಳಿಸ್ಲಿಕ್ಕೆ ನಾವಿದ್ದೀವಿ, ಸಂವಿಧಾನ ಹಾಳು ಮಾಡೋದಿರ್ತಕ್ಕಂಥ ಪಕ್ಷದಲ್ಲಿ ನೀ ಇದ್ದಿ. ನಿಮಗೂ ನಮಗೂ ಒಂದು ಏನಾರ ಚರ್ಚೆ ಅನ್ನೋದಿತ್ತು, ಮಾಡ್ತೀನೋದಿತ್ತು ಅಂದರೆ ನಿನ್ನ ತಿಂಡಿದ್ರೆ ಬಂದ ಬಿಡು, ನಾವು ನೋಡ್ತೀವಿ, ನಾವು ರೆಡಿ ಇರೋದು ನೋಡೋಕೆ ನಿನಗೆ. ಯಾಕಂತಂದ್ರೆ ನೀನು ಸಂವಿಧಾನ ಹಾಳು ಮಾಡೋ ಪಕ್ಷದಲ್ಲಿ ಇದ್ದುಕೊಂಡು ಕೆರೆಯಿಂದ ಸಂವಿಧಾನ ಉಳಿವಿಗಾಗಿ ನಮ್ಮ ಸಂಘಟನೆ ನಾವೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದೀವಿ. ಮಿಸ್ಟರ್ ಚಲವಾದಿ ನಾರಾಯಣಸ್ವಾಮಿ ಅವರೇ, ನಿಮ್ಮ ಮಾತವನ್ನು ಮತ್ತು ದಲಿತ ಪರ ಹೋರಾಟಗಾರರ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರಲ್ಲ, ಆ ಮಾತನ್ನು ನೀವು ವಾಪಸ್ ತಗೋಬೇಕು. ಇಲ್ಲ ಅಂದರೆ ನೀವು ಎಲ್ಲಿ ಬರ್ತೀರಲ್ಲ, ನಾವು ಮಾತ್ರ ನಿಮಗೆ ಚಪ್ಪಲಿ ಹಾರಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ಕೋತೀವಿ. ಇದು ಇಷ್ಟು ಖಂಡಿತವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬರು ಪಾಪ ಹೊಟ್ಟೆ ಪಾಡಿಗೆ, ನಾನು ಭಾಳ ದಲಿತ ಚಳವಳಿ, ನೀನು ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಎಷ್ಟು ಮಂದಿ ದಲಿತ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಆಸ್ಪತ್ರೆ ಬಿಲ್ ಕಟ್ಟಲಾರ್ದಂಥ ಸ್ಥಿತಿಯೊಳಗೆ, ಅದು ತಮಗೆ ಇರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ನೋವು, ಅದನ್ನು ಆಸ್ಪತ್ರೆ ಬಿಲ್ ಕಟ್ಟದೇ ಇರತಕ್ಕಂಥ ಸ್ಥಿತಿಗೂ ಕೂಡ ನಮ್ಮ ನಾಯಕರು ಸತ್ತಿದ್ದಾರೆ ದಲಿತ ಚಳವಳಿ ಮಾಡಿ. ಅದು ನೀನು ಕಣ್ಣಿಗೆ ಕಾಣಲಿಲ್ವಾ? ಅಂಥ ದಲಿತ ಪರ ಹೋರಾಟಗಾರರಿಗೆ ನೀನು ಏನು ಮಾಡಿದೀಯ? ಅಂಥ ದಲಿತ ಪರ ಹೋರಾಟರು ಸಮಾಜವನ್ನು ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಕೊಂಡು ಹೋರಾಟ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಿನಗೆ ಅಂಥವ್ರ ಬಗ್ಗೆ ನೀನು ಮಾತಾಡ್ತೀಯ ಅಂದರೆ ನಿನಗೇನು ನಾಲಿಗೆ ಇದೆ ಅಂತೇಳಿ ಮಾತಾಡ್ತೀಯ? ಏನು ಮಾತಾಡ್ತಾ ಇದ್ದೀನಿ? ಅದಕ್ಕೆ ಒಂದು ಮಾತು ಹೇಳ್ತೀನಿ ಚಲವಾದಿ ನಾರಾಯಣಸ್ವಾಮಿ ಅವರೇ, ಏನು ನೀವು ಆ ಮಾತು ಮಾತಾಡಿದ್ರಲ್ಲ, ಅದನ್ನು ಭಾಳ ಬೇಗ ನೀವು ಹಗುರವಾಗಿ ವಾಪಸ್ ತೊಗೋಬೇಕು. ಅಷ್ಟೇ ಅಲ್ಲದೆ ನೀನೇನು ಮಾತಾಡಿದ್ರ ಬಗ್ಗೆ ಇಡೀ ದಲಿತ ಸಮುದಾಯಕ್ಕೆ, ದಲಿತ ಸಂಘಟನೆ ಬಗ್ಗೆ ಮಾತಾಡಿದಲ್ಲ, ಅವ್ರಿಗೆ ಕ್ಷಮೆ ಕೇಳಬೇಕಂತ ನಾನು ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಜೀವ್ ಕಾಂಬ್ಳೆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು.